ಹಾಯ್ ಫ್ರೆಂಡ್ಸ್, ಹಿಜಾಬ್, ಬುರ್ಕಾ, ನಿಕಾಬ್ ಇವುಗಳ ನಡುವಿನ ವ್ಯತ್ಯಾಸವೇನು? ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರಿಗಿರೋ ವಿವಿಧ ಬಗೆಯ ವಸ್ತ್ರಗಳೇನು? ಇವುಗಳ ಬಗ್ಗೆ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ನಲ್ಲಿ ಏನಿದೆ? ಇವುಗಳನ್ನು ಧರಿಸೋದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಸಲ ಹಿಜಾಬ್ ವಿಚಾರ ಬಂದಾಗಲೂ ಮುಸ್ಲಿಂ ಮಹಿಳೆಯರ ವಿವಿಧ ಬಟ್ಟೆಗಳ ಸಂಬಂಧ ಗೊಂದಲ ಆಗುತ್ತೆ. ಹಿಜಾಬ್, ಬುರ್ಕಾ, ನಿಕಬ್, ಅಬಯ ಹೀಗೆ ವಿವಿಧ ಬಗೆಗಳಿದ್ದು ಯಾವುದು ಕರೆಕ್ಟು ಅಂತ ಪ್ರಶ್ನೆ ಮೂಡುತ್ತೆ. ಇವುಗಳೆಲ್ಲವೂ ಬೇರೆ ಬೇರೆಯಾಗಿವೆ, ಆದ್ರೆ ಇವುಗಳ ಕೆಲಸ ಒಂದೇ. ಅದೇನಂದ್ರೆ ಮುಸ್ಲಿಂ ಮಹಿಳೆಯರ ಮುಖ, ತಲೆ ಮತ್ತು ದೇಹವನ್ನ ಮುಚ್ಚೋದು. ಇವುಗಳ ಬಗ್ಗೆ ಮುಸ್ಲಿಂ ಸಮುದಾಯದವರಿಗೆ ಗೊತ್ತಿರುತ್ತೆ, ಆದ್ರೆ ಉಳಿದ ಸಮುದಾಯಗಳಿಗೆ ಇದು ಗೊಂದಲದ ವಿಚಾರವಾಗಿವೆ. ಆ ಗೊಂದಲವನ್ನ ಈ ವಿಡಿಯೋದಲ್ಲಿ ದೂರ ಮಾಡ್ತೀವಿ ನೋಡಿ. ಹಿಜಾಬ್. ರಾಜ್ಯದಲ್ಲಿ ಕಳೆದೊಂದು ವರ್ಷದಿಂದ ಹಿಜಾಬ್ 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 ಅಂತ ಕೇಳಿ ಸಾಕಾಗಿದೆ. ಆದ್ರೆ ಈ ಹಿಜಾಬ್ ಅಂದ್ರೆ ಏನ್ ಗೊತ್ತಾ? ಪರ್ದೆ ಅಂತ ಅರ್ಥ. ಎಸ್, ಪರ್ದೆ ಅಲ್ಲ ಮಾರಾಯ್ತಿ, ಅದು ತಲೆಗೆ ಹಾಕೋ ವಸ್ತ್ರ ಅಂತ ನೀವು ಹೇಳ್ಬೋದು. ಅದು ಹೌದು, ಆದ್ರೆ ಕುರಾನ್ನಲ್ಲಿ ಹಿಜಾಬ್ ಅಂದ್ರೆ ಪರದೆ ಅಂತ ವಿವರಿಸಲಾಗಿದೆ. ಪರಪುರುಷರು ಮತ್ತು ಸ್ತ್ರೀಯರ ನಡುವಿನ ಪರದೆಯೇ ಹಿಜಾಬ್ ಅಂತ ಕುರಾನ್ನಲ್ಲಿ ಹೇಳಲಾಗಿದೆ. ಆದ್ರೆ ಸದ್ಯ ಇದನ್ನು ತಲೆಯನ್ನು ಮುಚ್ಚಿಕೊಳ್ಳಲು ಮುಸ್ಲಿಂ ಮಹಿಳೆಯರು ಬಳಸ್ತಾರೆ. ನಿಕಾಬ್. ಇದು ಹೆಚ್ಚಿನ ದೇಶಗಳಲ್ಲಿ ಚಾಲ್ತಿಯಲ್ಲಿ ಇಲ್ಲ, ಆದ್ರೂ ಕೆಲ ಕಟ್ಟರ್ ಸಂಪ್ರದಾಯವಾದಿಗಳು ಇದನ್ನು ಇಂದಿಗೂ ಪಾಲಿಸಿಕೊಂಡು ಬಂದಿದ್ದಾರೆ. ನಿಕಾಬ್ ಅಥವಾ ನಕಾಬ್ ಅಂದ್ರೆ ಮುಖ ಮುಚ್ಚಿಕೊಳ್ಳುವ ವಸ್ತ್ರ. ಇಲ್ಲಿ ತಲೆಯ ಜೊತೆಗೆ ಮುಖವನ್ನು ಕೂಡ ಈ ರೀತಿಯಲ್ಲಿ ಮುಚ್ಚಿಕೊಳ್ಳಲಾಗುತ್ತೆ. ಇಸ್ಲಾಂನಲ್ಲಿ ಅಥವಾ ಕುರಾನ್ನಲ್ಲಿ ಕಂಪ್ಲೀಟ್ ಆಗಿ ಮುಖವನ್ನು ಮುಚ್ಚಿಕೊಳ್ಳುವ ಬಗ್ಗೆ ಪ್ರಸ್ತಾಪಿಸಿಲ್ಲ. ಆದ್ರೆ ಕೆಲ ಕಟ್ಟರ್ಪಂಥಿ ದೇಶಗಳಲ್ಲಿ ಮುಖ ಮುಚ್ಚಿಕೊಳ್ಳೋದು ಕೂಡ ಕಡ್ಡಾಯವಾಗಿದೆ. ಇದನ್ನು ಧರಿಸೋ ಮಹಿಳೆಯರ ಕಣ್ಣು ಮಾತ್ರವೇ ಕಾಣಿಸ್ತಿರುತ್ತೆ. ತಲೆ, ಕುತ್ತಿಗೆ, ಮುಖ ಎಲ್ಲವೂ ಬಟ್ಟೆಯಿಂದ ಕವರ್ ಆಗಿರುತ್ತೆ. ಕಪ್ಪು ಬಣ್ಣದ ಈ ಬಟ್ಟೆಯನ್ನು ಪಿನ್ ಮೂಲಕ ಧರಿಸಲಾಗುತ್ತೆ. ಬುರ್ಕಾ. ಭಾರತದಲ್ಲಿ ಬಹುತೇಕ ಮುಸ್ಲಿಂ ಮಹಿಳೆಯರು ಈ ರೀತಿ ಉದ್ದುದ್ದ ಕಪ್ಪು ನೈಟಿ ರೀತಿಯ ಬಟ್ಟೆ ಹಾಕುವುದು ನೀವೆಲ್ಲರೂ ನೋಡಿರ್ತೀರಿ. ಇದನ್ನು ಬುರ್ಕಾ ಅಂತ ಕರೆಯಲಾಗುತ್ತೆ. ಸಾಮಾನ್ಯ ಡ್ರೆಸ್ ಮೇಲೆ ಈ ರೀತಿಯ ಲೂಸ್ ಬುರ್ಕಾ ಹಾಕೋದ್ರ ಮೂಲಕ ಪರಪುರುಷರ ಆಕರ್ಷಣೆಗೆ ಒಳಗಾಗೋದಿರೋದು ಇದರ ಉದ್ದೇಶ. ಭಾರತದಲ್ಲಿ ಹಿಜಾಬ್ ಮತ್ತು ಬುರ್ಕಾ ಧರಿಸೋ ಸಂಪ್ರದಾಯ ಇದೆ. ಕೆಲವರು ನಿಕಬ್ ಕೂಡ ಧರಿಸ್ತಾರೆ. ಆದ್ರೆ ಅಫ್ಘಾನಿಸ್ತಾನದಂತ ಕಟ್ಟರ್ ಮುಸ್ಲಿಂ ದೇಶಗಳಲ್ಲಿ ಬುರ್ಕಾ ಇನ್ನೂ ಭಯಾನಕವಾಗಿ ಇರುತ್ತೆ. ಇಲ್ಲಿ ಕಣ್ಣು ಕೂಡ ಕವರ್ ಆಗಿರುವಂತೆ ಬುರ್ಕಾ ಧರಿಸಲಾಗುತ್ತೆ. ಕಣ್ಣಿನ ಬಳಿ ಪರದೆ ರೀತಿ ಇರುತ್ತೆ ಅಷ್ಟೇ. ಅಸಲಿಗೆ ಇದೇ ನಿಜವಾದ ಬುರ್ಕಾ. ಆದ್ರೆ ಭಾರತದಲ್ಲಿ ಈ ರೀತಿಯ ಉದ್ದವಾದ ಕಪ್ಪು ಬಟ್ಟೆ ಧರಿಸಿದ್ರೆ ಅದನ್ನೇ ಬುರ್ಕಾ ಅಂತ ಕರೆಯಲಾಗುತ್ತೆ. ನಾವು ಬುರ್ಕಾ ಅಂತ ಕರೆಯೋದನ್ನ ಮಿಡಲ್ ಈಸ್ಟ್ ನ ಮುಸ್ಲಿಂ ದೇಶಗಳಲ್ಲಿ ಅಭಯ ಅಂತ ಕರೆಯಲಾಗುತ್ತೆ. ಅಲ್ ಅಮೀರಾ. ಅಲ್ ಅಮೀರಾ ಅನ್ನೋ ವಸ್ತ್ರ ಕೂಡ ಇಸ್ಲಾಂನಲ್ಲಿ ಆಚರಣೆಯಲ್ಲಿದೆ. ಇದು ಎರಡು ಬಟ್ಟೆಯ ಒಂದು ಸೆಟ್ ಆಗಿರುತ್ತೆ. ಒಂದು ಟೋಪಿಯ ರೀತಿ ಇದ್ದು ತಲೆಯನ್ನ ಮುಚ್ಚಿಕೊಳ್ಳಲಾಗುತ್ತೆ. ಮತ್ತೊಂದು ದೊಡ್ಡದಾಗಿದ್ದು ಅದನ್ನು ಕುತ್ತಿಗೆಗೆ ಸುತ್ತಿಕೊಂಡು ಎದೆ ಮೇಲೆ ಬಿಟ್ಟುಕೊಳ್ಳಲಾಗುತ್ತೆ. ಶಾಯ್ಲಾ. ಇದನ್ನು ಶಾಲ್ ರೀತಿ ಧರಿಸಿಕೊಳ್ಳಲಾಗುತ್ತೆ. ತಲೆಗೆ ಸುತ್ತು ಬಳಸಿ ಭುಜದ ಮೇಲೆ ಪಿನ್ ಮೂಲಕ ಧರಿಸಲಾಗುತ್ತೆ. ಕಿಮರ್. ಇದು ಹಿಜಾಬ್ನದ್ದೇ ವಿಸ್ತೃತ ರೂಪ ಅಂತ ಹೇಳ್ಬೋದು. ಉದ್ದವಾದ ಶಾಲ್ ರೀತಿಯ ಈ ಬಟ್ಟೆಯನ್ನು ತಲೆಯ ಮೇಲಿಂದ ಹಾಕೊಂಡು ಕುತ್ತಿಗೆ ಬಳಿ ಪಿನ್ ಮಾಡಲಾಗುತ್ತೆ. ಆದ್ರೆ ಇದು ಸ್ವಲ್ಪ ಉದ್ದವಾಗಿರುತ್ತೆ. ತಲೆಯ ಜೊತೆಗೆ ಕುತ್ತಿಗೆ, ಭುಜವನ್ನು ಕೂಡ ಕವರ್ ಮಾಡುತ್ತೆ. ಚಾದರ್. ಇದು ಕೂಡ ಕಿಮರ್ನ ಮುಂದಿನ ಹಂತ. ಇಲ್ಲಿ ತಲೆಯಿಂದ ಶುರುವಾದ ಈ ಬಟ್ಟೆ ಇಡೀ ದೇಹವನ್ನ ಆವರಿಸುತ್ತೆ. ಇರಾನ್ನಲ್ಲಿ ಇದನ್ನು ಹೆಚ್ಚಾಗಿ ಧರಿಸಲಾಗುತ್ತೆ. ಆದ್ರೀಗ ಅಲ್ಲೂ ಹಿಜಾಬ್ ವಿರುದ್ಧದ ಪ್ರತಿಭಟನೆ ಕ್ರಾಂತಿಯ ರೂಪ ಪಡ್ಕೊಳ್ತಿದೆ. ಫ್ರೆಂಡ್ಸ್, ಇದು ಇಸ್ಲಾಂ ಧರ್ಮದಲ್ಲಿರೋ ವಿವಿಧ ಬಟ್ಟೆಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.